ಹೈ ವೋಲ್ಟೇಜ್ ಕಣವಾಗಿ ಬದಲಾಗಿರುವಂತಹ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡ್ತಾ ಇರೋದು ಕೂಡ ಕಾಂಗ್ರೆಸ್ ಪಕ್ಷದ ವಿಶೇಷ ಸ್ಟ್ರಾಟಜಿಗೆ ಕಾರಣ ಆಗ್ತಾ ಇದೆ. ವಿಶೇಷ ಸ್ಟ್ರಾಟಜಿಗಳನ್ನ ಮಾಡುವಲ್ಲಿ ಕಾರಣ ಆಗ್ತಾ ಇದೆ. ಏನೇನ್ ಮಾಡ್ತಾ ಇದ್ದಾರೆ ಸ್ಟ್ರಾಟಜಿ, ಹೇಗೆ ಕುಮಾರಸ್ವಾಮಿ ಅವರ ಗೆಲುವಿಗೆ ಅಡ್ಡಗಾಲು ಹಾಕೋದಕ್ಕೆ ತಯಾರಿ ಆಗ್ತಾ ಇದೆ ಆ ಕಡೆಯಿಂದ, ಡೀಟೇಲ್ಸ್ ಈಗ ಬಂತು ನೋಡಿ. ಮಂಡ್ಯದಲ್ಲಿ ಈಗ ಎಚ್ಡಿಕೆ ವರ್ಸಸ್ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಜಿದ್ದಾಜಿದ್ದಿನ ವೇದಿಕೆ ನಿರ್ಮಾಣ ಆಗಿದೆ. ರಣೋತ್ಸಾಹ ಕಾಣಿಸ್ತಾ ಇದೆ. ಹೇಗಾದ್ರೂ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಬೇಕು, ಸೋಲ್ಸಕ್ಕಾಗಿಲ್ಲ ಅಂದ್ರು ಅವರು ಈ ಕ್ಷೇತ್ರ ಬಿಟ್ಟು ಕದಲದಂತೆ ನೋಡ್ಕೊಳ್ಳೋಕಾದ್ರೂ ನಾವು ಮಾಡಬೇಕು ಕೊನೆ ಪಕ್ಷ ಅಂತ ವಿವಿಧ ಮೆಕ್ಯಾನಿಸಮ್ಗಳನ್ನ ಟ್ರೈ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸ್ಪೆಷಲ್ ಕೇರ್ ಅನ್ನ ತೆಗೆದುಕೊಳ್ಳೋಣ, ವಿಶೇಷ ಆಸಕ್ತಿಯನ್ನ ವಹಿಸಿಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದಾರಂತೆ ಕಾಂಗ್ರೆಸ್ನ ಈಗಿನ ಜೋಡೆತ್ತುಗಳು. ಯಾರ್ಯಾರದು? ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು. ಸೊ ವಿಶೇಷ ಆಸಕ್ತಿಯ ಮೇರೆಗೆ ಹೆಚ್ಚು ಕಾಳಜಿಯನ್ನ ವಹಿಸ್ತಾ ಹೆಚ್ಚು ಟಾಸ್ಕ್ ಗಳನ್ನ ಕೂಡ ಮಂಡ್ಯ ಭಾಗದ ನಾಯಕರಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅಫ್ಕೋರ್ಸ್ ಈಗ ಒಬ್ಬ ದೊಡ್ಡ ನಾಯಕ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂದಾಗ ಆ ಕ್ಷೇತ್ರವನ್ನ ನೋಡುವಂತಹ ದೃಷ್ಟಿಕೋನನೇ ಬೇರೆ ಆಗ್ಬಿಡುತ್ತೆ. ಆಮೇಲೆ ಆ ಕ್ಷೇತ್ರದಲ್ಲಿ ಆ ನಾಯಕನನ್ನ ಸೋಲಿಸಬೇಕು ಅನ್ನುವಂತಹ ಜಿದ್ದು ಹುಮ್ಮಸ್ಸು ಎದುರಾಳಿ ಪಾರ್ಟಿಗೆ ಹೆಚ್ಚಳ ಆಗೋದು ನಮ್ಗೆ ಅನೇಕ ಎಲೆಕ್ಷನ್ಗಳಲ್ಲಿ ನೋಡ್ತಾನೆ ಬಂದಿದ್ದೀವಿ. ಇದೇ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಇದೇ ಪರಿಸ್ಥಿತಿ ಕಾಣಿಸ್ತಾ ಇದೆ. ಜೆಡಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಲ್ಲಿ ನೆಲೆಯನ್ನ ಮತ್ತೊಮ್ಮೆ ವಶಕ್ಕೆ ಪಡ್ಕೊಳ್ಳೋದು ಕೂಡ ಅನಿವಾರ್ಯ. ಹಾಗೆ ಪಕ್ಷದ ಅಸ್ತಿತ್ವ ಕೂಡ ಡಿಪೆಂಡ್ ಆಗಿರೋದು ಕುಮಾರಸ್ವಾಮಿ ಅವರ ಗೆಲುವಿನ ಮೇರೆಗೆ. ಸೊ ಇಟ್ ಈಸ್ ಆನ್ ಸ್ಟೇಕ್. ಇದು ಚೆನ್ನಾಗಿ ಗೊತ್ತಿರುವಂತಹ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋಕೆ ಬೇಕಾದಂತಹ ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯವಾಗಿ ನಾವು ನೋಡೋದಾದ್ರೆ ನಿಯಂತ್ರಕ ಶಕ್ತಿ ಯಾರು ಅಂತ ಕೇಳಿದ್ರೆ ಬರೋದು ಎರಡೇ ಪ್ರಮುಖವಾದಂತಹ ಹೆಸರು. ಹಳೆ ಮೈಸೂರು ಭಾಗದ ನಾಯಕತ್ವದ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಸೊ ಕುಮಾರಸ್ವಾಮಿ ಅವರು ಅಖಾಡದಲ್ಲಿ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್, ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕಬೇಕು ಅಥವಾ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚು ಸ್ಟ್ರಾಟಜಿಗಳನ್ನ ಮಾಡುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಸೊ ಈ ಸ್ಟ್ರಾಟಜಿ ಹೇಗ್ ಮಾಡ್ತಾ ಇದ್ದಾರೆ ಮತ್ತೆ ವಿಶೇಷ ಆಸಕ್ತಿ ಹೇಗ್ ಕಾಣಿಸ್ತಾ ಇದೆ ಕಣದಲ್ಲಿ, ಯಾರ್ಯಾರ ಹೆಗಲಿಗೆ ಏನೇನ್ ಜವಾಬ್ದಾರಿನ ಕೊಟ್ಟಿದ್ದಾರೆ ಅಂತ ಸುಕೇಶ್? ಮಮತಾ, ಒಂದು ಸ್ಪಷ್ಟ, ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಮೊದಲಿಂದ ಗೊಂದಲ ಇತ್ತು. ಸಚಿವರ ಸ್ಪರ್ಧೆಗೆ ಒಲವಿತ್ತು, ಬೇರೆ ಹೆಸರುಗಳು ಕೂಡ ಕೇಳಿಬಂದಿತ್ತು. ಆ ನಂತರದಲ್ಲಿ ಸ್ಟಾರ್ ಚಂದ್ರು ಅನ್ನುವಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು ಕಾಂಗ್ರೆಸ್. ಆದರೆ JDS ಇಂದ ಯಾರು ಅಭ್ಯರ್ಥಿ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇತ್ತು. ಯಾಕಂದರೆ JDS ಮತ್ತು ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿನ ಕಣವಾಗಿರುವಂಥದ್ದು ಮಂಡ್ಯ. ಹಾಗಾಗಿ ಸಹಜವಾಗಿ JDS ಅಭ್ಯರ್ಥಿ ಬಗ್ಗೆ ಕುತೂಹಲ ಇತ್ತು. ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಖಚಿತವಾಗಿದೆ. ಈ ನಂತರ ಅಂದರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತವಾಗ್ತಾ ಇದ್ದಂತೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿದೆ ಅನ್ನುವಂಥದ್ದು. ವಿಶೇಷವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬೇರೆ ಕಾರಣಗಳಿಂದಾಗಿ ಮಂಡ್ಯಕ್ಕೆ ಹೆಚ್ಚು ಈಗ ಸಮಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಅನ್ನುವಂಥದ್ದು. ಹಿಂದೆ ಡಿಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಹೆಚ್ಚು ಪ್ರಚಾರದಲ್ಲಿ ಕೈಗೊಂಡು ನನಗೆ ಪೆನ್ನು ಪೇಪರನ್ನು ಕೊಡಿ ಎನ್ನುವಂಥ ಮನವಿ ಮಾಡಿದಾಗ ಒಕ್ಕಲಿಗ ಸಮುದಾಯ ಅವ್ರನ್ನ ಕೈ ಹಿಡಿದಿತ್ತು. ವಿಧಾನಸಭೆ ಚುನಾವಣೆಯಲ್ಲಿ 7ರ ಪೈಕಿ 6 ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿತ್ತು. ಹಾಗಾಗಿ ಈ ಬಾರಿಯೂ ಅಂಥದ್ದೇ ಒಂದು ಒತ್ತಡ ತಂತ್ರವನ್ನು ಕೂಡ ಅಥವಾ ಹೆಚ್ಚಿನ ಒತ್ತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಂಡ್ಯಕ್ಕೆ ಕೊಡ್ತಾರೆ ಅನ್ನುವಂಥದ್ದು, ಕೊಡಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಹೋಗುವಂಥದ್ದು ಸಹಜವಾಗಿ ಅಹಿಂದ ಮತಗಳ ಕನ್ಸಾಲಿಡೇಷನ್ಗೆ ಸಹಾಯವಾಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಈಗ ಕುಮಾರಸ್ವಾಮಿ ಅವರ ಸ್ಪರ್ಧೆ ಅನ್ನುವಂಥ ಕಾರಣಕ್ಕಾಗಿ ಮಂಡ್ಯದ ಕಡೆಗೆ ಕಾಂಗ್ರೆಸ್ ನಾಯಕರ ಕಾನ್ಸಂಟ್ರೇಷನ್ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ,